ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬ್ರಾಹ್ಮಿಣಿ ಶೈಲಿಯಲ್ಲಿ ಇವತ್ತು ಒಂದು ಗೊಡ್ಡು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ. ಹಂಗೆ ವೆರಿ ಈಸಿ ಕೂಡ ಮಾಡೋದು. ಒಂದು 4-5 ನಿಮಿಷದಲ್ಲಿ ನಾನಿವತ್ತು ಗೊಡ್ಡು ಸಾರು ಮಾಡ್ಬೋದು. ತುಂಬ ಟೇಸ್ಟ್ ಇರ್ತೈತಿ. ಯಾಕಂದರೆ ಇದು ಚಳಿಗಾಲ ಆಗಿರೋದ್ರಿಂದ ಏನು ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಬೇಳೆ ಇಲ್ಲ, ತುಂಬ ಈಸಿ ಮಾಡೋದು. ತುಂಬ ಟೇಸ್ಟ್ ಕೂಡ ಹಂಗೆ ಇರ್ತೈತಿ. ಬ್ರಾಹ್ಮಿಣಿ ಶೈಲಿಯಲ್ಲಿ ತುಂಬ ಈಸಿಯಾಗಿ ಮಾಡ್ತಾರೆ. ಹಂಗೆ ಡೈಜೆಷನ್ ಕೂಡ ಅಷ್ಟೇ ಚೆನ್ನಾಗಿ ಆಗ್ತದೆ ಅಂತ ಒಂದು ಸಾರು ಇವತ್ತು ಗೊಡ್ಡು ಸಾರು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಅದು ಹೇಗೆ ಮಾಡೋದು ಏನಿಲ್ಲ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ರೀ. ಈ ಗೊಡ್ಡು ಸಾರು ನೋಡಿದ್ರೆ ಹಾಗೇನಾದರೂ ಕುಡಿಬೋದು ಅಥವಾ ಅನ್ನದ ಜೊತೆಗೆ ಅದು ತಿನ್ಬೋದು. ತುಂಬ ಚೆನ್ನಾಗಿರ್ತೈತೆ ರೀ. ಹಂಗಾಗಿ ಇವತ್ತು ನಾನು ಒಂದು ಗೊಡ್ಡು ಸಾರು ಮಾಡೋದು ತೋರಿಸ್ತಿದ್ದೇನೆ ರೀ. ತುಂಬ ಚೆನ್ನಾಗಿರ್ತೈತೆ ರೀ. ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ. ನೋಡಿ ಇವಾಗ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಒಲೆ ಹಚ್ಚಿದ್ದೀನಿ ನೋಡಿ, ಒಂದು ಕಡಾಯಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ. ಒಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಒಂದು 2 ಕಡ್ಡಿಯಷ್ಟು ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ನಾನು ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ತೊಗೊಂಡು ಹಾಕ್ತಾಯಿದ್ದೀನಿ ನೋಡಿ. ಹುಣಸೆ ಹುಳಿ ಮೇನರ್ ಇದಕ್ಕೆ. ನೀವು ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಮೀಡಿಯಮ್ ಸೈಜ್ ಹಾಕಿ, ನಾನು ಒಂದು ದೊಡ್ಡ ಸೈಜ್ ನಿಂಬೆಹಣ್ಣಿನ ಗಾತ್ರದಷ್ಟು ಹಾಕ್ತಾಯಿದ್ದೀನಿ ನೋಡಿರಿ ಹುಳಿ. ಈಗ ನೋಡಿರಿ, ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನು ಕಾಳು ಮೆಣಸು ಅಂತಾರಲ್ಲ, ಅದನ್ನ ಕುಟ್ಕೊಂಡು ಇಟ್ಕೊಂಡು ನೋಡಿ. ಇನ್ನೊಂದು ಗ್ಲಾಸ್ ಕೂಡ ನೀರು ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲೊಂದು 2-3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಹುಳಿ ಇರೋದ್ರಿಂದ ನಾನಿವತ್ತು ಒಂದು 2-3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ರೀ. ಇವಾಗ ಹುಣಸೆ ಹಣ್ಣು ಹಾಕಿದ್ದೀನಲ್ವ, ಇವಾಗ ಹಾಗೆ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಹಾಗೆ ಕರಿಬೇವು ಹಾಕಿದ್ದೀನಿ. 1 ಸ್ಪೂನಷ್ಟು ನಾನು ಹಿಂಗೆ ಹಾಕಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನಾನು ಇಲ್ಲೊಂದು 2-3 ಒಣಮೆಣ್ಸಿಕಾಯಿ ತಗೊಂಡು ಹುರ್ಕೊಂಡು ಇಟ್ಕೊಳ್ತೀನಿ ಸೈಡಿಗೆ. ಮತ್ತೊಂದು ಗ್ಲಾಸ್ ಕೂಡ ನೀರು ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಕುದಿಬೇಕು. 3-4 ನಿಮಿಷ ಕುದ್ರೆ ಆಯ್ತು ರೀ. ಇದು ಗೊಡ್ಡು ಸಾರು ರೆಡಿ ಆಗ್ತದೆ ನೋಡಿ. ಭಾಳ ಈಸಿ ಅಂದರೆ ಈಸಿ ರೀ ಇದು ಮಾಡೋದು. ಹಂಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ರೀ. ಯಾರಿಗಾನ ಸುಸ್ತಾಗೈತೆ ಅಂದರೆ, ಜ್ವರ ಬಂದೈತೆ ನೆಗಡಿ ಆಗೈತೆ ಅಂದ್ರೆ ಅಂಥ ಟೈಮ್ನಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ರೀ. ಡೈಜೆಷನ್ ಆಗಿಲ್ಲ ಅಂದರೆ ಕೂಡ ಬೇಗ ಡೈಜೆಷನ್ ಆಗ್ತದೆ ನೋಡಿರಿ. ನಾನು ಇಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ನೆಲ್ಲ ಒಣಮೆಣ್ಸಿಕಾಯಿ ಅವ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟಿಗೆ ಹಾಕ್ಬೋದು, ಮೆತ್ತಗೆ ಆಗ್ತಾವೆ ಅಂತೇಳಿ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ರೀ. ನೋಡಿರಿ, ಗೊಡ್ಡು ಸಾರು ರೆಡಿ ಆಗೈತೆ ನೋಡಿರಿ. ಎಷ್ಟು ಚೆನ್ನಾಗಿ ಕುದೀತೈತಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಳ್ತಿ. ಹುಳಿ ಇದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಡ್ರಿ. ಇಲ್ಲ ಸ್ವಲ್ಪ ಹುಳಿ ಜಾಸ್ತಿ ಆಯ್ತು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಬೋದು. ತುಂಬ ಟೇಸ್ಟಾಗಿರ್ತದೆ. ಇದ್ರಿಗೆ ಏನಿಲ್ಲ ನೋಡಿರಿ, ಬೇಳೆ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ. ತುಂಬ ಟೇಸ್ಟಾಗಿರುವಂಥ ಬ್ರಾಹ್ಮಿಣಿ ಶೈಲಿಯಲ್ಲಿ ನಾನು ಇವತ್ತು ಗೊಡ್ಡು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಕೂಡ ಇಷ್ಟ ಆಯ್ತಂದ್ರೆ ನೋಡಿರಿ, ಸ್ಟವ್ ಆಫ್ ಮಾಡಿದ್ದೀನಿ, ಒಂದು ಬಟ್ಲಿ ಸಾರು ಮಾಡ್ತಾಯಿದ್ದೀನಿ. ನಾನು ಮಾಡೋ ಈ ಸಾರು ನಿಮ್ಗೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ನೀವು ಕೂಡ ಮನೆಗೆ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರ್ತೈತೆ. ನೀವು ಏನಂದ್ರು ನಾನ್ ವೆಜ್ ತಿನ್ನೋರಾದ್ರೂ ಕೂಡ ಅವಾಗ ಕೂಡ ಈ ಥರ ತಿಂದರೆ ಬೇಗ ಡೈಜೆಷನ್ ಆಗ್ತದೆ. 4-5 ತಾಸೊಳಗೆ ಇದು ಸಾರು ಕುಡಿದ್ರಿ ಅಂದರೆ ತುಂಬ ಚೆನ್ನಾಗಿರ್ತದೆ. ಸೂಪ್ ಥರ ಇರ್ತೈತೆ ರೀ. ಬೇಗ ಡೈಜೆಷನ್ ಆಗ್ತದೆ ನೋಡಿರಿ. ನಾನು ಇಲ್ಲಿ ಅನ್ನದ ಜೊತೆ ಕೂಡ ಸರ್ವ್ ಮಾಡಿ ತೋರಿಸಿದ್ದೀನಿ ನೋಡಿ. ಜೊತೆಗೆ ಅನ್ನದ ಜೊತೆಗೆ ಸಾರು ಹಾಕೊಂಡು ಮಜ್ಜಿಗೆ ಮೆಣಸಿಕಾಯಿ ಹಪ್ಪಳ ಅಥವಾ ಸಂಡಿಗಿದ್ರಂತ ಇನ್ನೂ ಟೇಸ್ಟಾಗಿರ್ತದೆ. ತುಂಬ ಟೇಸ್ಟಾಗಿರ್ತೈತೆ ರೀ. ನೀರಿದ್ರೆ ತಿನ್ನೋಕೆ ಒಂಥರ ಚೆನ್ನಾಗಿರಿ. ದಿನ ಗಟ್ಟಿ ಸಾರು ತಿಂದು ಬೇಜಾರಾಗಿದ್ರೆ ಈ ಥರ ಒಂದ್ಸರಿ ನೀವು ಮನೇಲಿ ಕೂಡ ಟ್ರೈ ಮಾಡ್ಬೋದು ನೋಡಿ. ಹೆಂಗೆ ಬಂತಂದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವಾಗ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.